ಭಗವದ್ಗೀತೆಯ ಅಧ್ಯಾಯ 1 ಶ್ಲೋಕ 3ರಲ್ಲಿ ದುರ್ಯೋಧನ ದ್ರೋಣಾಚಾರ್ಯರ ಹತ್ರ ಹೋಗಿ ಅಹಂಕಾರದ ಮಾತುಗಳನ್ನಾಡ್ತಾ ಇದ್ದಾನೆ. ಪಾಂಡವರನ್ನ ನಿಮ್ಮ ಶಿಷ್ಯರು ಅಂತ ಮೂದಲಿಸಿ ದ್ರೋಣಾಚಾರ್ಯರ ಹತ್ರ ಮಾತಾಡ್ತಿದ್ದಾನೆ ದುರ್ಯೋಧನ. ಇದನ್ನು ಇನ್ನೂ ಮುಂದಿನ ಶ್ಲೋಕದಲ್ಲೂ ಮುಂದುವರಿಸ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಶ್ಲೋಕ 4ರಲ್ಲಿ ಬನ್ನಿ ನೋಡೋಣ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಪಾಂಡವರ ಸೈನ್ಯವನ್ನು ನೋಡಿ ಮಾನಸಿಕವಾಗಿ ತಳಮಳಗೊಂಡ ದುರ್ಯೋಧನ ದ್ರೋಣಾಚಾರ್ಯರ ಹತ್ರ ಹೋಗಿ ಪಾಂಡವ ಸೇನೆಯ ಬಗ್ಗೆ, ಅಲ್ಲಿರುವ ವೀರರ ಬಗ್ಗೆ ಮಾತಾಡ್ತಾ ಇದ್ದಾನೆ. ಸಾಮಾನ್ಯವಾಗಿ ನಮಗೆ ಯಾರ ಬಗ್ಗೆ ಭಯ ಇದೆಯೋ ಅವರೇ ಎಲ್ಲ ಕಡೆ ಕಂಡಂತೆ ಭಾಸ ಆಗತ್ತೆ. ಕಂಸನಿಗೆ ಕೃಷ್ಣ ಕಾಣಿಸ್ಕೊಂಡ ರೀತಿ. ಇದು ಮನಃಶಾಸ್ತ್ರ ಕೂಡ ಹೌದು. ಇಲ್ಲಿ ದುರ್ಯೋಧನನಿಗೆ ಭೀಮಾರ್ಜುನರ ಭಯ. ಆ ಭಯದಿಂದಲೇ ಹೇಳ್ತಾ ಇದ್ದಾನೆ, ಅಲ್ಲಿರುವ ವೀರರು ಎಲ್ಲರೂ ಭೀಮಾರ್ಜುನರಿಗೆ ಸಮನಾದವರು, ಅಸಾಧಾರಣ ಬಿಲ್ಲನ್ನು ಹಿಡಿದು ಹೋರಾಡಿ ಗೆಲ್ಲಬಲ್ಲ ಮಹಾವೀರರು ಅಂತ. ವಾಸ್ತವವಾಗಿ ಆಗಿನ ಕಾಲದಲ್ಲಿ ಇದ್ದ ಮಹಾಬಿಲ್ಲು ಅಂದರೆ ಗಾಂಧೀವ. ಗಾಂಧೀವವನ್ನು ಹಿಡಿದು ಯುದ್ಧ ಮಾಡೋಕ್ಕೆ ಸಾಧ್ಯ ಇದ್ದವರು ಅರ್ಜುನ, ಭೀಮ ಮತ್ತು ಶ್ರೀಕೃಷ್ಣ. ಈ ಸಂದರ್ಭದಲ್ಲಿ ದುರ್ಯೋಧನನಿಗೆ ಪಾಂಡವರ ಪಡೆಯಲ್ಲಿನ ಮಹಾವೀರರು ಎಲ್ಲರೂ ಭೀಮಾರ್ಜುನರಿಗೆ ಸಮನಾದ ಬಿಲ್ಲುಗಾರರ ಥರ ಕಾಣಿಸ್ತಾರೆ. ಇದು ದುರ್ಯೋಧನನ ಮನಸ್ಥಿತಿಯನ್ನು ಹೇಳ್ತಾ ಇದೆ. ಮುಂದೆ ದುರ್ಯೋಧನ ಪಾಂಡವರ ಕಡೆಗಿನ ವೀರರ ಹೆಸರನ್ನು ಒಂದೊಂದಾಗಿ ಹೇಳೋಕೆ ಶುರು ಮಾಡ್ತಾನೆ. ಸಾತ್ಯಕಿ, ವಿರಾಟ, ದ್ರುಪದರಂತಹ ಮಹಾರಥರು ಪಾಂಡವ ಸೇನೆಯಲ್ಲಿದ್ದಾರೆ ಅಂತ ಹೇಳ್ತಾನೆ. ಇಲ್ಲಿ ಈ 3 ಹೆಸರು ಬರೋಕೆ ಒಂದು ವಿಶೇಷ ಕಾರಣ ಕೂಡ ಇದೆ. ಈ 3 ಕೂಡ ಕೌರವರ ಸೇನೆ ಕಡೆ ಬರಬೇಕಾಗಿತ್ತು. ಜರಾಸಂಧನ ಜೊತೆಯಲ್ಲಿದ್ದು ಕೃಷ್ಣನ ವಿರುದ್ಧ ಹೋರಾಡಿದ ದ್ರುಪದನನ್ನು ಹಿಂದೆ ಪಾಂಡವರು ಬಂಧಿಸಿ ಅವನ ಅರ್ಧ ರಾಜ್ಯವನ್ನು ಕಿತ್ತುಕೊಂಡು ದ್ರೋಣರಿಗೆ ಕೊಟ್ಟ ವಿಷಯ ಈ ಹಿಂದೆನೇ ನೋಡಿದ್ದೀವಿ. ಆದರೆ ಪಾಂಡವರಿಗೆ ದ್ರೌಪದಿಯನ್ನು ಕೊಟ್ಟು ಸಂಬಂಧ ಬೆಳೆಸಿದ ದ್ರುಪದ ಪಾಂಡವರ ಪರ ನಿಂತ್ಕೊಂಡ. ಇನ್ನು ವಿರಾಟ ಈ ಹಿಂದೆ ಕೀಚಕನಿಗೆ ಹೆದರ್ಕೊಂಡು ರಾಜ್ಯಭಾರ ಮಾಡ್ತಿದ್ದ. ಕೀಚಕನನ್ನು ಭೀಮ ಕೊಂದಿದ್ದರಿಂದ ವಿರಾಟ ಪಾಂಡವರ ಪಾಳೆಯವನ್ನು ಸೇರಿಕೊಂಡ. ಇನ್ನು ಉಳಿದಿರೋನು ಸಾತ್ಯಕಿ. ಅವನು ಯಾವತ್ತೂ ಬಲರಾಮನ ಮಾತನ್ನು ಮೀರ್ತಾ ಇರಲಿಲ್ಲ. ಆದರೆ ಇಲ್ಲಿ ಬಲರಾಮ ಯುದ್ಧದಲ್ಲಿ ತಾನು ತಲೆ ಹಾಕೋದಿಲ್ಲ ಅಂತ ತೀರ್ಥಯಾತ್ರೆಗೆ ಹೊರಟು ಹೋಗಿರೋದ್ರಿಂದ ಸಾತ್ಯಕಿ ಕೂಡ ಪಾಂಡವರ ಪರ ನಿಂತ್ಕೊಳ್ತಾನೆ. ಹೀಗೆ ಈ ಪ್ರತಿಯೊಂದು ಹೆಸರನ್ನು ತೆಗೆದು ಹೇಳುತ್ತಿರುವ ದುರ್ಯೋಧನನಿಗೆ ಅಂತರಂಗದಲ್ಲಿ ಅಯ್ಯೋ, ನನ್ನ ಕಡೆ ಇರಬೇಕಾದ ಈ ಮಹಾರಥರು ಪಾಂಡವರ ಪಕ್ಷದಲ್ಲಿದ್ದಾರಲ್ಲ ಅನ್ನುವಂಥ ನೋವು ಕೂಡ ಇದೆ. ಇದು ದುರ್ಯೋಧನನ ವಿಷಾದ. ಆತ ತನ್ನ ಯುದ್ಧ ತಂತ್ರವನ್ನು ರೂಪಿಸೋದನ್ನು ಬಿಟ್ಟು ಇಲ್ಲಿ ತನ್ನ ಕಡೆಗೆ ಬರಬೇಕಾಗಿದ್ದವರು ಪಾಂಡವರ ಕಡೆ ಸೇರಿದ್ದಾರಲ್ಲ ಅಂತ ವಿಷಾದಿಸೋದ್ರಲ್ಲೇ ಕಾಲಹರಣ ಮಾಡ್ತಾ ಇದ್ದಾನೆ. ಇನ್ನೂ ಅನೇಕ ವೀರರ ಹೆಸರನ್ನು ಕೂಡ ದುರ್ಯೋಧನ ಪಟ್ಟಿ ಮಾಡ್ತಾ ಹೋಗ್ತಾನೆ. ಆ ವೀರರ ಹೆಸರುಗಳು ಇರುವಂಥ ಮುಂದಿನ ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.